ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ತೆ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸೂಚನೆಗಳನ್ನು ನೀಡಲಾಗಿದೆ. ತರಗತಿಯಲ್ಲಿ ಇದನ್ನ ನಾವು ಪರೀಕ್ಷಾ ದೃಷ್ಟಿಯಲ್ಲಿ ಅಥವಾ ಅಭ್ಯಾಸ ದೃಷ್ಟಿಯಲ್ಲಿ ನೋಡುವುದಾದರೆ ಈ ರೀತಿಯ ಸೂಚನೆಗಳನ್ನು ಅಥವಾ ನಿಯಮಗಳನ್ನು ಅನುಸರಿಸಿ ಇದನ್ನ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಹಾಗೆಯೇ ನಡೆಸಿಕೊಳ್ಬಹುದು. ಇಲ್ಲದಿದ್ದಲ್ಲಿ ವೈಯಕ್ತಿಕ ಅಭ್ಯಾಸಕ್ಕಾದರೆ ಅದನ್ನು ನಾವು ಉತ್ತರವನ್ನು ನೋಡುವ ಮುನ್ನವೇ ಪ್ರಶ್ನೆಗಳಿಗೆ ಉತ್ತರವನ್ನು ಊಹೆ ಮಾಡಿ ನಂತರ ನಾವು ಪ್ರಶ್ನೆಯನ್ನು ಉತ್ತರಿಸುವುದು ಉತ್ತಮ. ಮೊದಲನೆಯ ಪ್ರಶ್ನೆ. ಕಳ್ಳನ ಮನಸ್ಸು ನನಗಿಲ್ಲವೆಂದು ಆತನು ನಿಷ್ಠುರವಾಗಿ ಉತ್ತರಿಸಿದನು. ಈ ವಾಕ್ಯದಲ್ಲಿರುವ ವಿಜಾತೀಯ ಸಂಯುಕ್ತಾಕ್ಷರ. ವಾಕ್ಯವನ್ನು ನೋಡ್ತಾನೆ ಗೊತ್ತಾಗತ್ತೆ. ಹಾಗೆ ಆಯ್ಕೆ ಇದನ್ನು ಗಮನಿಸಿದಾಗ ಕಳ್ಳನ ನನಗಿಲ್ಲ ನಿಷ್ಠುರವಾಗಿ ಉತ್ತರಿಸಿದನು. ಇದರಲ್ಲಿ ಉತ್ತರ ನಿಷ್ಠುರವಾಗಿ. ಉಳಿದೆಲ್ಲವೂ ಕೂಡ ಸಜಾತೀಯ ಸಂಯುಕ್ತಾಕ್ಷರ. ಹಾಗೆ ಎರಡನೆಯ ಪ್ರಶ್ನೆ. ಪದಗಳ ಅರ್ಥಪೂರ್ಣ ಸಮೂಹ ಒಂದು ನಿರ್ದಿಷ್ಟ ರೀತಿಯಲ್ಲಿ ಜೋಡಣೆಯಾದಾಗ ಹೀಗೆನ್ನುತ್ತಾರೆ: ವ್ಯಾಕರಣ, ವಾಕ್ಯ, ಅಕ್ಷರಮಾಲೆ, ಗದ್ಯ. ಉತ್ತರ ಈಗಾಗಲೇ ಗೊತ್ತಾಗಿರಬಹುದು. ಉತ್ತರ ವಾಕ್ಯ. ಪ್ರಶ್ನೆ 3. ಸಂಸ್ಕೃತ ಪದಕ್ಕೆ ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳು ಸೇರಿ ಸಮಾಸವಾದರೆ ಹೀಗೆಂದು ಕರೆಯುತ್ತೇವೆ: ವಿಗ್ರಹ ವಾಕ್ಯ, ಅರಿಸಮಾಸ, ಸಮಗ್ರ ಪದ, ಪೂರ್ವಪದ. ಉತ್ತರ ಅರಿಸಮಾಸ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದರ ವ್ಯಾಖ್ಯಾನವನ್ನು ಪರಿಚಯ ಮಾಡಿರ್ತೀವಿ. ಪ್ರಶ್ನೆ 4. ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಚಮತ್ಕಾರದ ಮಾತುಗಳನ್ನು ಹೀಗೆಂದು ಕರೆಯುತ್ತಾರೆ: ಛಂದಸ್ಸು, ಅಲಂಕಾರ, ರಗಳೆ, ವಚನ. ಉತ್ತರ ಅಲಂಕಾರ. ಪ್ರಶ್ನೆ 5. ಸಂತೋಷ ಈ ಪದದ ತದ್ಭವ ರೂಪ: ಸಂತಸ, ಸಂಭ್ರಮ, ಹರ್ಷ, ಆನಂದ. ಉತ್ತರ ಸಂತಸ. 6ನೆಯ ಪ್ರಶ್ನೆ. ಜೀವ ಈ ಪದದ ವಿರುದ್ಧಾರ್ಥಕ ರೂಪ: ಸಜೀವ, ನಿರ್ಜೀವ, ಆಜೀವ, ಜೀವಂತ. ಉತ್ತರ ನಿರ್ಜೀವ, ಜೀವವಿಲ್ಲದ ಅಂತ. ಅಲ್ಲಿ ಅಜೀವ ಅಂತ ಏನಾದರೂ ಇದ್ರೆ ಅದು ಕೂಡ ಪೂರಕ ಉತ್ತರ ಆಗತ್ತೆ. ಅಲ್ಲಿ ಅಜೀವ ಕೊಟ್ಟಿಲ್ಲ, ಆಜೀವ ಕೊಟ್ಟಿದ್ದಾರೆ. ಪ್ರಶ್ನೆ 7. ಪರಪರ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ: ಸಂಧಿ, ಸಮಾಸ, ಜೋಡು ನುಡಿ, ಅನುಕರಣಾವ್ಯಯ. ಉತ್ತರ ಅನುಕರಣಾವ್ಯಯ. ಪ್ರಶ್ನೆ 8. ಆ ಶಾಲೆ ಯಾವುದು? ಆ ವಿದ್ಯಾರ್ಥಿಗಳಾರು? ಆ ಶಿಕ್ಷಕರಾರು? ನೀವು ಬಲ್ಲಿರಾ? ಇಲ್ಲಿರಬೇಕಾದ ಲೇಖನ ಚಿಹ್ನೆ ವಿವರಣಾತ್ಮಕ, ಉದ್ಧರಣ, ಪ್ರಶ್ನಾರ್ಥಕ, ಪೂರ್ಣವಿರಾಮ. ಇಲ್ಲಿ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ. ಈ ಕೆಳಗಿನವುಗಳಲ್ಲಿ ವರ್ತಮಾನ ಕಾಲ ಕ್ರಿಯಾಪದ
ನೋಡಲಿ, ನೋಡುತ್ತಾನೆ, ನೋಡಿದನು, ನೋಡುವನು. ವರ್ತಮಾನ ಕಾಲದಲ್ಲಿ ಉತ್ತ ಅನ್ನೋದು ಬರಬೇಕು. ಆದ್ದರಿಂದ ಉತ್ತರ ನೋಡುತ್ತಾನೆ. ಹತ್ತನೆಯ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ನೋಡಿದಾಗ ಗೊಂದಲ. ಕವಿ ಪದದ ಅನ್ಯಲಿಂಗ ರೂಪ. ಕವಿಯಿತ್ರಿ, ಕವಯಿತ್ರಿ, ಕವಯತ್ರಿ, ಕವಿತ್ರಿ. ಸರಿಯಾದ ಉತ್ತರ ಆ ಕವಯಿತ್ರಿ. ಪ್ರಶ್ನೆ 11. ರಾಕ್ಷಸ ಈ ಪದದ ಬಹುವಚನ ರೂಪ. ರಾಕ್ಷಸರು, ರಾಕ್ಷಸರುಗಳು, ರಾಕ್ಷಸಂದಿರು, ರಾಕ್ಷಸಗಳು. ಸರಿಯಾದ ಉತ್ತರ ರಾಕ್ಷಸರು. ಪ್ರಶ್ನೆ 12. ಪದ್ಯ ರಚನಾ ಶಾಸ್ತ್ರವನ್ನ ಹೀಗೆನ್ನುತ್ತಾರೆ. ವ್ಯಾಕರಣ, ಛಂದಸ್ಸು, ಅಲಂಕಾರ, ಕಂದ. ಪದ್ಯ ರಚನಾ ಶಾಸ್ತ್ರ ಕೇಳಿರೋದು. ಉತ್ತರ ಛಂದಸ್ಸು. ಉದ್ಯಾನವನವನ್ನು ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಚತುರ್ಥಿ, ದ್ವಿತೀಯ, ತೃತೀಯ, ಪಂಚಮಿ. ಅನ್ನು ಬರುವಂಥದ್ದು ದ್ವಿತೀಯ. ಪ್ರಶ್ನೆ 14. ಪೂರ್ಣಾಹುತಿ ಇದು ಈ ಸಂಧಿಗೆ ಉದಾಹರಣೆ. ಸಂಧಿಯನ್ನ ಬಿಡಿಸಿನೂ ಕೂಡ ಯೋಚನೆ ಮಾಡಬಹುದು. ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ. ಪೂರ್ಣ ಕೂಡಿಸು ಆಹುತಿ, ಪೂರ್ಣಾಹುತಿ. ಉತ್ತರ ಸವರ್ಣ ದೀರ್ಘ ಸಂಧಿ. 15ನೇ ಪ್ರಶ್ನೆ. ಮೂಡಣವೆಂದರೆ ಅರ್ಥ ರೂಪದಲ್ಲಿ ಕೇಳಿದ್ದಾರೆ. ಉತ್ತರ ದಕ್ಷಿಣ, ಪೂರ್ವ, ಪಶ್ಚಿಮ. ಕನ್ನಡದಲ್ಲಿ ದಿಕ್ಕುಗಳನ್ನು ಸೂಚಿಸುವಂಥದ್ದು ಮೂಡಣ ಅಂತ ಹೇಳಿದ್ರೆ ಮೂಡುವ ದಿಕ್ಕು ಪೂರ್ವ. 16ನೇ ಪ್ರಶ್ನೆ. ಮಾಡನು ಎಂಬುದರ ವಿಧ್ಯರ್ಥಕ ರೂಪ. ಹಾಗಾದರೆ ಈಗ ಇರುವಂಥದ್ದು ನಿಷೇಧಾರ್ಥಕ ರೂಪದಲ್ಲಿ. ಆ ಮಾಡನು ಅನ್ನುವುದರ ವಿಧ್ಯರ್ಥಕ ರೂಪ ಹೇಗಿರುತ್ತೆ? ಮಾಡಲಿ, ಮಾಡಿಯಾನು, ಮಾಡುತ್ತಾನೆ, ಮಾಡುತ್ತೇನೆ. ಇಲ್ಲಿ ಮಾಡಲಿ ಅನ್ನುವುದು ಸರಿಯಾದ ಉತ್ತರ. ನಾಮಪದದ ಮೂಲ ರೂಪ. ನಾಮಪದದ ಮೂಲ ರೂಪವನ್ನು ಹೀಗೆ ಕರಿತೀವಿ: ಧಾತು, ಪ್ರಕೃತಿ, ಪ್ರಾತಿಪದಿಕ, ಪ್ರತ್ಯಯ. ನಾಮಪದದ ಮೂಲ ರೂಪ ಪ್ರಕೃತಿ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವಿ. ಕಂದ ಪದ್ಯದಲ್ಲಿರುವ ಗಣಗಳ ಸಂಖ್ಯೆ. ಕಂದ ಪದ್ಯದ ಒಂದು ಚರಣದಲ್ಲಿ ಬರುವಂತಹ ಒಟ್ಟು ಗಣಗಳ ಸಂಖ್ಯೆ ಎಷ್ಟು? 4 ಗಣಗಳು ಇರುವುದರಿಂದ 4 ಸಾಲಿನಲ್ಲಿ ಒಟ್ಟು ಗಣಗಳ ಸಂಖ್ಯೆ 16. ಮನೆಮಠ ಎಂಬುದು ಇದಕ್ಕೆ ಉದಾಹರಣೆ. ಮನೆಮಠ ಅನ್ನುವಂತಹ ಪದ ವ್ಯಾಕರಣ ದೃಷ್ಟಿಯಲ್ಲಿ ಯಾವುದಕ್ಕೆ ಉದಾಹರಣೆ? ಅನುಕರಣ ವ್ಯಯ, ಸಮಾಸ, ಜೋಡು ನುಡಿ, ಸಂಧಿ. ಮನೆಮಠ ಅನ್ನುವಂಥದ್ದು ಜೋಡು ನುಡಿ. 20ನೆಯ ಪ್ರಶ್ನೆ. ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಇದಾಗಿದೆ: ವಿವರಣಾತ್ಮಕ ಚಿಹ್ನೆ, ಉದ್ಧರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ. ಇಲ್ಲಿ ಸರಿಯಾದ ಉತ್ತರ ಉದ್ಧರಣ. 21ನೆಯ ಪ್ರಶ್ನೆ. ನೀನು ಎಲ್ಲಿಗೆ ಹೋಗುವೆ?
ಇಲ್ಲಿ ಇರಬೇಕಾದ ಲೇಖನ ಚಿಹ್ನೆ ಅರ್ಧ ವಿರಾಮ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ. ಸರಿಯಾದ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ. 22ನೇ ಪ್ರಶ್ನೆ, ದೇಶ ಸುತ್ತಿ ನೋಡು ಈ ನಾಣ್ಣುಡಿಯ ಉತ್ತರಾರ್ಧ ಅಂತ ಹೇಳಿದ್ರೆ ಇನ್ನುಳಿದ ಮುಂದಿನ ಭಾಗ. ಕೋಶ ಓದಿ ನೋಡು, ವೇಷ ಹಾಕಿ ನೋಡು, ಊಟ ಮಾಡಿ ನೋಡು, ಕೆಲಸ ಮಾಡಿ ನೋಡು. ಸಾಮಾನ್ಯ ಗೊತ್ತಿರುವಂತಹ ಪ್ರಸಿದ್ಧ ಗಾದೆ. ಉತ್ತರ ಕೋಶ ಓದಿ ನೋಡು. ಆಶ್ಚರ್ಯ ಇದರ ತದ್ಭವ ರೂಪ, ಕನ್ನಡದ ರೂಪ ಕೇಳ್ತಾ ಇದ್ದಾರೆ. ಅಚ್ಚರಿ, ಆಶಚರ್ಯ, ಆಶ್ಚರ್ಯ, ಆಶ್ಚರ್ಯ. ಸರಿಯಾದ ಉತ್ತರ ಅಚ್ಚರಿ. 24ನೆಯ ಪ್ರಶ್ನೆ, ದುರ್ಗುಣ ಇದರ ವಿರುದ್ಧಾರ್ಥ ರೂಪ. ಕೆಟ್ಟ ಗುಣ ಅನ್ನುವುದನ್ನ ದುರ್ಗುಣ ಅಂತ ಕರೀತಾರೆ. ಇದರ ವಿರುದ್ಧ ಪದ ಏನಿದೆ? ಗುಣ, ಸುಗುಣ, ಸದ್ಗುಣ, ನಿರ್ಗುಣ. ಇಲ್ಲಿ ಸತ್ ಅನ್ನುವುದರ ಅರ್ಥ ಒಳ್ಳೆಯ ಅನ್ನುವಂಥದ್ದು ಆಗಿರೋದ್ರಿಂದ ಇಲ್ಲಿ ಸದ್ಗುಣ ಅನ್ನುವಂಥದ್ದು ಸ್ಪಷ್ಟವಾದ ವಿರುದ್ಧಾರ್ಥಕ ರೂಪ. ಕೆಂಪಾದ ತಾವರೆ, ಇದು ಈಗಾಗಲೇ ಬಿಡಿಸಿ ಹೇಳಿದ್ದಾರೆ. ಅದರ ಸಮಸ್ತ ರೂಪ ಅಥವಾ ಸಮಗ್ರ ರೂಪ ಯಾವುದು? ಕೆಂದಾವರೆ, ಕೆಂಪು ತಾವರೆ, ತಾವರೆ ಕೆಂಪು, ತಾವರೆ ಗೆಂಪು. ಇದರ ಸರಿಯಾದ ಉತ್ತರ ಕೆಂದಾವರೆ. ಬಳೆಗಾರ ಇದರ ಶುದ್ಧ ರೂಪ. ಇದು ಬರವಣಿಗೆಯಲ್ಲಿ ಲೋಪ ಇದೆ ಅಥವಾ ತಪ್ಪಿದೆ. ಅದನ್ನ ಸರಿಪಡಿಸಿ ಬರೆದಾಗ ಅ ಬಳೆಗಾರ, ಆ ಬಲೆಗಾರ, ಈ ಬಾಳೆಗಾರ, ಈ ಬಾಳೆಗಾರ. ಸರಿಯಾದ ಉತ್ತರ ಅ ಬಳೆಗಾರ. ಬಂಗಾರದ ಮೋರೆ, ಇಲ್ಲಿ ಕಂಡುಬರುವ ಅಲಂಕಾರ ಯಾವ ಅಲಂಕಾರ ಕಾಣ್ತಾ ಇದೆ? ಉಪಮಾಲಂಕಾರ, ರೂಪಕಾಲಂಕಾರ, ಶ್ಲೇಷಾಲಂಕಾರ, ಉತ್ಪ್ರೇಕ್ಷಾಲಂಕಾರ. ಇಲ್ಲಿ ಬಂಗಾರ ಮತ್ತು ಮುಖ ಎರಡು ಒಂದೇ ಅನ್ನುವ ಹಾಗೆ ಅಭೇದ ಕಲ್ಪನೆ ಕಾಣ್ತಾ ಇರೋದ್ರಿಂದ ಇದು ರೂಪಕಾಲಂಕಾರ. 28ನೆಯ ಪ್ರಶ್ನೆ, ಅಕ್ಷರಗಣ ಪದ್ಯಗಳು ಈ ಛಂದಸ್ಸಿನಲ್ಲಿ ಇವೆ. ತ್ರಿಪದಿ, ಷಟ್ಪದಿ, ಕಂದ, ವೃತ್ತ. ಇಲ್ಲಿ ಕಾಣುವಂತಹದ್ದು ಅಕ್ಷರಗಣ ವೃತ್ತ ಛಂದಸ್ಸಿನಲ್ಲಿ ಕಾಣುತ್ತೆ. ಕೇಳುತ್ತಾನೆ ಎಂಬುದರ ಸಂಭಾವನಾರ್ಥಕ ರೂಪ. ಊಹೆ ಅಥವಾ ಕಲ್ಪನೆ ಈ ರೀತಿಯ ಅರ್ಥವನ್ನು ಕೊಡುವಂತಹದ್ದು. ಇಲ್ಲಿ ಸಂಭಾವ್ಯ. ಕೇಳಲಿ, ಕೇಳನು, ಕೇಳಿಯಾನು, ಕೇಳುವನು. ಇದರ ಸರಿಯಾದ ಉತ್ತರ ಕೇಳಿಯಾನು. ಕ್ರಿಯಾಪದದ ಮೂಲ ರೂಪ. ಹಿಂದೆ ನಾಮಪದದ್ದು ಕೇಳಿದ್ದಾರೆ, ಈಗ 30ನೇ ಪ್ರಶ್ನೆ ಕ್ರಿಯಾಪದದ ಮೂಲ ರೂಪ. ಧಾತು, ಪ್ರಕೃತಿ, ಪ್ರಾತಿಪದಿಕ, ಪ್ರತ್ಯಯ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ನಿರ್ದಿಷ್ಟವಾಗಿ ಕ್ರಿಯಾ ಪ್ರಕೃತಿ ಅಂತಲೂ ಕರಿತೀವಿ. ಕಂದ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ. ಈ ರೀತಿ ಪದ್ಯಗಳ ಸಾಲುಗಳ ಸಂಖ್ಯೆ ಬಂದಾಗ ಒಂದು ಚರಣದ ಸಾಲುಗಳನ್ನು ಹೇಳಬೇಕು, ಇಡೀ ಪದ್ಯದ ಸಾಲುಗಳನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಕಂದ ಪದ್ಯ ಅಂತ ಹೇಳಿದ್ರೆ 4 ಸಾಲಿನ ಪದ್ಯ. ಇಲ್ಲಿ 4, 6 ಸಾಲಿನ ನಿಯಮ ಇಲ್ಲ, 3. ಸರಿಯಾದ ಉತ್ತರ 4. 32ನೆಯ ಪ್ರಶ್ನೆ, ಸ್ವಾವಲಂಬನೆ ಈ ಪದದ ವಿರುದ್ಧಾರ್ಥ, ತನ್ನಂತಾನ್ ಅವಲಂಬಿಸಿಕೊಳ್ಳಿರುವಂಥದ್ದು. ಅ ನಿರಾವಲಂಬನೆ, ಆ ಪರಾವಲಂಬನೆ, ಈ ಅವಲಂಬನೆ,
ಈ ಅಸ್ವಾವಲಂಬನೆ. ಸರಿಯಾದ ಉತ್ತರ ಪರಾವಲಂಬನೆ. ಅಲ್ಲಿ ಅವಲಂಬನೆ ಅನ್ನುವಂಥದ್ದು ತನ್ನ ಮೇಲಿದೆ, ಇನ್ನೊಬ್ಬರ ಮೇಲೆ ಇರುವಂಥದ್ದು ಪರಾವಲಂಬನೆ. ಈ ವಿರುದ್ಧಾರ್ಥದಲ್ಲಿ ಹೇಳಿದ್ದಾರೆ. 33ನೇ ಪ್ರಶ್ನೆ, ಸೂರ್ಯೋದಯ. ಇಲ್ಲಿ ಆಗಿರುವ ಸಂಧಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಜಸ್ತ್ವ ಸಂಧಿ, ವೃದ್ಧಿ ಸಂಧಿ. ಸೂರ್ಯ ಕೂಡಿಸು ಉದಯ, ಸೂರ್ಯೋದಯ, ಇದು ಗುಣಸಂಧಿ. 34 ಶ್ರೀ ಪದದ ತದ್ಭವ ರೂಪ. ಐಶ್ವರ್ಯ, ಐಸಿರಿ, ಸ್ತ್ರೀ, ಸಿರಿ. ಸರಿಯಾದ ಉತ್ತರ ಸಿರಿ. ಬೆಹಂಜಿ ಓ ದೇಕೋ ಕೇದಾರ್ ಜಿ ಕಾ ಮಂದಿರ್ ಎಂದು ಹೇಳಿದನು. ಇಲ್ಲಿ ಬಳಸಲಾಗಿರ್ತಕ್ಕಂತಹ ಲೇಖನ ಚಿಹ್ನೆ ಯಾವುದು? ಪ್ರಧಾನವಾಗಿರ್ತಕ್ಕಂಥದ್ದು ಅಲ್ಲಿ ವಿವರಣಾತ್ಮಕ, ಉದ್ಧರಣ, ಪ್ರಶ್ನಾರ್ಥಕ, ವಿಶೇಷ. ಸರಿಯಾದ ಉತ್ತರ ಉದ್ಧರಣ. ಕೊಟ್ಟಿರುವ ಆಯ್ಕೆಯಲ್ಲಿ ಉದ್ಧರಣ ಅನ್ನುವಂಥದ್ದು ಸರಿಯಾದ. ಸಹಸ್ರ ಇದರ ತದ್ಭವ ರೂಪ. ಸಹಸ್ರದ ಅರ್ಥ ಸಾವಿರ, ಅದರ ಕನ್ನಡದ ರೂಪ ಯಾವುದು? ಶತಕ, ಸಾವಿರ, ಸಾಸಿರ, ದಶಕ. ಇಲ್ಲಿ ಸಹಸ್ರ ಅನ್ನುವುದರ ತದ್ಭವ ರೂಪ ಸಾಸಿರ. ಕೇದಾರವನ್ನು ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಚತುರ್ಥಿ, ದ್ವಿತೀಯ, ತೃತೀಯ, ಪಂಚಮಿ. ಅನ್ನುವುದು ದ್ವಿತೀಯ. ಇಲ್ಲಿ ಉತ್ತರ ಆ. ಹರಿದ್ವಾರ ಈ ಪದಕ್ಕೆ ಪ್ರಸ್ತಾರ ಹಾಕಿದಾಗ ಆಗುವಂತಹ ಸರಿಯಾದ ರೂಪ ಯಾವುದು? ಒಮ್ಮೆ ಗಮನಿಸೋಣ. ಅ, ಆ, ಈ. ಗುರು, ಲಘು, ಗುರು, ಗುರು. ಇಲ್ಲಿ ಏನಾಗತ್ತೆ ಹರಿದ್ವಾರಕ್ಕೆ? ಲಘು, ಗುರು, ಗುರು, ಲಘು. ಆ ಉತ್ತರ ಇರ್ತಕ್ಕಂಥದ್ದು ಆ. ಉತ್ತರ ಆಗಿದ್ರೆ ಆ. ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಸಂಬೋಧನ ಪದ ಯಾವುದು ಅನ್ನುವಂಥದ್ದು. ಅಲ್ಲಿ ಪ್ರೀತಿಯ ಮಾತೃಶ್ರೀ, ಮಾತೃರೂಪು, ನಲ್ಮೆಯ ಅಮ್ಮ. ವಿವಿಧ ರೂಪದಲ್ಲಿ ಬರಿತೀವಿ, ಆದರೆ ನಾವು ಸೂಕ್ತ ರೂಪದಲ್ಲಿ ಬರೆಯುವಂತಹ ಒಂದು ಸಂಪ್ರದಾಯ ಅಥವಾ ರೂಢಿ ಅಂತ ಹೇಳಿದರೆ ಮಾತೃಶ್ರೀ ಸರಿಯಾದ ಶಬ್ದ. ಮದುವೆಯಾಗು ಈ ಅರ್ಥ ಬರುವ ನುಡಿಗಟ್ಟು. ಈಗ ನುಡಿಗಟ್ಟಿನ ಅರ್ಥ ಕೊಟ್ಟಿದ್ದಾರೆ, ಆ ಅರ್ಥ ಕೊಡುವಂಥ ನುಡಿಗಟ್ಟನ್ನು ನಾವು ಕಂಡುಹಿಡಿಬೇಕು. ಕೈ ಹಿಡಿ, ಕೈ ಕೊಡು, ಕೈ ಮಾಡು, ಕೈ ಕಟ್ಟು. ಈ ನಾಲ್ಕೂ ಸಹ ನುಡಿಗಟ್ಟುಗಳೇ. ಆದರೆ ಮದುವೆಯಾಗು ಅನ್ನುವಂತಹದ್ದು ಅರ್ಥ ಬರುವಂತಹ ನುಡಿಗಟ್ಟು ಕೈ ಹಿಡಿ. ಉಳಿದ ನುಡಿಗಟ್ಟುಗಳ ಅರ್ಥವನ್ನು ಸಹ ತಿಳ್ಕೊಳ್ಳುವುದು ಉತ್ತಮ. 41ನೆಯ ಪ್ರಶ್ನೆ, ಇವುಗಳಲ್ಲಿ ರೂಪಕಾಲಂಕಾರ ಅಲ್ಲದ್ದು. ಕರುಣೆ ಕಡೆಗೋಲಿಟ್ಟು ಮತಿಸುತಿಹೆ, ಶಾಂತಿ ಶಶಿ, ಹಿಮ ಗೌರಿ, ಕುಲಗಿರಿ ಕೆಡೆವಂದದೆ. ಇಲ್ಲಿ ಮೇಲಿನ ಮೂರು ಸಹ ರೂಪಕಾಲಂಕಾರ ಹೌದು. ಕುಲಗಿರಿ ಕೆಡೆಯುವಂತೆ ಅನ್ನುವಂಥ ಅರ್ಥ ಬರುವಂಥದ್ದು ಈ. ಆದ್ದರಿಂದ ಸರಿಯಾದ ಉತ್ತರ ಕುಲಗಿರಿ ಕೆಡೆವಂದದೆ. ಆದಿಯಲ್ಲಿ ಲಘುದ್ವಯ ಗುರುದ್ವಯ ಬರುವ ವೃತ್ತ ಪದ್ಯ ಯಾವುದು? ನಮಗೆ ಆ ಪದ್ಯ ನೆನಪಿದ್ದಾಗ ಇದರ ಉತ್ತರ ಸರಿಯಾಗಿರುತ್ತೆ. ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಚಂಪಕಮಾಲ, ಉತ್ಪಲಮಾಲ. ನಾವು ಗುರುವಂದಾದಿಯೊಳು ಉತ್ಪಲಮ ಪದ್ಯವನ್ನು ಪೂರ್ಣ ಕಲ್ತ್ಕೊಂಡ್ರೆ ಇಲ್ಲಿ ಸುಲಭ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಮತ್ತೇವ ವಿಕ್ರೀಡಿತ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವ ಅರ್ಥದಲ್ಲಿ ಕೊಟ್ಟಿದ್ದಾರೆ? ಲಲಿತ, ಉತ್ಸಾಹ, ಕುಸುಮ, ಮಂದಾನಿಲ.
ಇವೆಲ್ಲವೂ ಕೂಡ ರಗಳೆ ಮತ್ತು ಷಟ್ಪದಿಗಳ ಹೆಸರು. ಆದರೆ ಎಷ್ಟು ಷಟ್ಪದಿ ಎಷ್ಟು ರಗಳೆ ಇದೆ ನೋಡ್ತಾ ಹೋದ್ರೆ 3 ರಗಳೆಗಳಿದ್ದಾವೆ, ಒಂದು ಷಟ್ಪದಿ ಇದೆ. ಅದು ಯಾವುದು? ಕುಸುಮ ಷಟ್ಪದಿ. ಆದ್ರಿಂದ ಗುಂಪಿಗೆ ಸೇರದೇ ಇರುವಂಥದ್ದು ಷಟ್ಪದಿ. 44ನೆಯ ಪ್ರಶ್ನೆ, ಸಂಧ್ಯಾ ಈ ಪದದ ತದ್ಭವ ರೂಪ ಸಂಜಿ, ಸಂಜೆ, ಸಂಧ್ಯಾ, ಸಾಯಂಕಾಲ. ಸರಿಯಾದ ಉತ್ತರ ಸಂಜೆ. ಹೊಟ್ಟೆ ತಣ್ಣಗಿರಲಿ ಎಂಬುದು ನುಡಿಗಟ್ಟು, ಜೋಡಿ ನುಡಿ, ಅವ್ಯಯ, ದ್ವಿರುಕ್ತಿ. ಇದೊಂದು ನುಡಿಗಟ್ಟು, ವಿಶೇಷ ಅರ್ಥವನ್ನು ಕೊಡುವಂತಹ ಪದಪುಂಜ. ಅದು ನುಡಿಗಟ್ಟಾಗಿರುತ್ತೆ. ಉತ್ತರ ನುಡಿಗಟ್ಟು. ಸಜ್ಜನ ಈ ಸಂಧಿಗೆ ಉದಾಹರಣೆ ಬಿಡಿಸೋಣ. ಸತ್ ಕೂಡಿಸು ಜನ, ಸಜ್ಜನ. ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಉತ್ತರ ಶ್ಚುತ್ವ ಸಂಧಿ. ಧಾತ್ರಿಯೊಳ್ ಇಲ್ಲಿರುವ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಒಳ್ ಅನ್ನುವಂಥದ್ದು ಯಾವುದರಲ್ಲಿ ಬರುತ್ತೆ? ಸಪ್ತಮಿ, ದ್ವಿತೀಯ, ಷಷ್ಠಿ, ಪಂಚಮಿ. ಸರಿಯಾದ ಉತ್ತರ 48ನೆಯ ಪ್ರಶ್ನೆ ಅರ್ಥ ಕೇಳಿರುವಂತಹದ್ದು. ಉರಗ ಎಂದರೆ ಹಾವು, ಕಪ್ಪೆ, ಯದೆ, ಹಕ್ಕಿ. ಇಲ್ಲಿ ಉರ ಅಂದ್ರೆ ಯದೆ, ಉರಗ ಅಂತ ಹೇಳಿದ್ರೆ ಹಾವು. 49ನೆಯ ಪ್ರಶ್ನೆ, ಪೂರ್ವ ಪದದಲ್ಲಿ ಕೃದಂತವಿರುವ ಸಮಾಸ. ಕೃದಂತ ಅಥವಾ ಕ್ರಿಯಾರೂಪ ಇದು ಪೂರ್ವ ಪದದಲ್ಲಿ ಕಾಣುತ್ತೆ. ಇದು ಯಾವ ಸಮಾಸ? ದ್ವಂದ್ವ, ದ್ವಿಗು, ಗಮಕ, ಅಂಶಿ. ಉತ್ತರ ಗಮಕ ಸಮಾಸ. ಸರ್ವನಾಮ ಅಥವಾ ಕೃದಂತಗಳು ಬರುವಂತಹದ್ದು ಗಮಕ ಸಮಾಸದಲ್ಲಿ. 50ನೇ ಪ್ರಶ್ನೆ, ಚಂದ್ರನ ಓಲ್ ಎಂಬುದು ತದ್ದಿತಾಂತ ವ್ಯಯ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಅವಧಾರಣಾರ್ಥಕ ವ್ಯಯ. ಇಲ್ಲಿ ಉತ್ತರ ಅ ತದ್ದಿತಾಂತ ಅವ್ಯಯ, ಚಂದ್ರನಂತೆ ಅನ್ನುವಂಥ ಅರ್ಥ ಬರುತ್ತೆ. ಅವನು ಎಂಬುದು ವ್ಯಾಕರಣದಲ್ಲಿ ಅದೊಂದು ಸರ್ವನಾಮ. ಹಾಗೆ 52ನೆಯ ಪ್ರಶ್ನೆ, ಹೊಳೆ ಎನ್ನುವಂಥದ್ದು ನಾನಾರ್ಥಕ. ಆ ನಾನಾರ್ಥಕದಲ್ಲಿ ಕ್ರಿಯಾಪದವಾಗಿ ಬಳಸಿದಾಗ ಬರುವ ಅರ್ಥ ಯಾವುದು ಅನ್ನೋದು? ಪ್ರಕಾಶಿಸು, ಗೋಚರಿಸು, ವರ್ಷಧಾರೆ, ಹರಿಯುವ ನೀರು. ಈಗ ನಾಮಪದದ ಅರ್ಥನೂ ಕಾಣ್ತಾ ಇದೆ ಇದರಲ್ಲಿ, ಕ್ರಿಯಾಪದದ ಅರ್ಥನೂ ಕಾಣ್ತಾ ಇದೆ. ನಮ್ಮ ಪ್ರಶ್ನೆ ಇಲ್ಲಿ ಕ್ರಿಯಾಪದವಾಗಿ ಏನು ಅಂತ. ಈಗ ಹೊಳೆ ಅನ್ನೋದಕ್ಕೆ ಪ್ರಕಾಶಿಸು ಅನ್ನುವ ಅರ್ಥ ಬಂತು. ಹಾಗೆ ಕ್ರಿಯಾ ರೂಪವನ್ನು ಗಮನ ಕೊಟ್ಟ ಹಾಗೆ ಹೊಳೆಯುವುದು, ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅನ್ನುವಂಥದ್ದು ಅಲ್ಲಿ ಅದು ಕ್ರಿಯೆ. 53ನೇದು, ಕಟ್ಟಕಡೆ ಎಂಬುದು ವ್ಯಾಕರಣ ದೃಷ್ಟಿಯಿಂದ ಏನು? ನೋಡುವುದಕ್ಕೆ ಬೇರೆ ಬೇರೆ ಪದ, ಸೂಕ್ಷ್ಮವಾಗಿ ಗಮನ ಕೊಟ್ಟಾಗ ಅದು ಏನು ಅಂತ ಗೊತ್ತಾಗತ್ತೆ. ಇಲ್ಲಿ ಉತ್ತರ ಕಡೆ ಕಡೆ, ಕಟ್ಟ ಕಡೆ. ಒಂದೇ ಪದವನ್ನ 2 ಬಾರಿ ಬಳಸಿದ್ರೆ ಅದನ್ನ ದ್ವಿರುಕ್ತಿ ಅಂತ ಕರಿತೀವಿ. ಉತ್ತರ ದ್ವಿರುಕ್ತಿ. ಯ, ರ, ವ ಈ ಅಕ್ಷರಗಳು ಆದೇಶವಾಗುವ ಸಂಧಿ ಅಂತ ಹೇಳಿದ್ರೆ ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ. ಯ, ರ, ವಗಳು ಆದೇಶವಾಗಿ ಬರುವಂಥ ಸಂಸ್ಕೃತದಲ್ಲಿ ಯ, ರ, ಲ, ವ ಇದನ್ನ ಎಣ್ ಅಂತ ಕರಿತೀವಿ. ಅದೇ ಆದೇಶವಾಗಿ ಬಂದ್ರೆ ಅದು ಎಣ್ ಸಂಧಿ. ಸಿಂಹ ಈ ಪದದ ತದ್ಭವ ರೂಪ ಸಿಂಗ, ಸಿಂಹಿಣಿ, ಮೃಗರಾಜ, ಸಿಂಹ. ಇಲ್ಲಿ ಸಿಂಹ ಪದದ
ತದ್ಭವ ರೂಪ ಸಿಂಗ. ಚಂಪು ಕಾವ್ಯ ಅಂತ ಹೇಳಿದರೆ ಅದು ವಿವರಣೆ ರೂಪದಲ್ಲಿ ಹೇಳಿದರೆ, ಚಂಪು ಕಾವ್ಯ ಅಂತ ಹೇಳಿದರೆ ಏನು? ಗದ್ಯ ಕಾವ್ಯ, ಗದ್ಯ ಪದ್ಯ ಮಿಶ್ರಿತ ಕಾವ್ಯ, ಪದ್ಯ ಕಾವ್ಯ, ಹಳೆಗನ್ನಡ ಕಾವ್ಯ. ಇಲ್ಲಿ ಸ್ಪಷ್ಟವಾದ ಉತ್ತರವನ್ನು ಅಪೇಕ್ಷೆ ಮಾಡಿರುವಂಥದ್ದು ಗದ್ಯ ಪದ್ಯ ಮಿಶ್ರಿತ ಕಾವ್ಯವೇ ಚಂಪು ಕಾವ್ಯ. ಹಾಗೆ 57ನೇ ಪ್ರಶ್ನೆ, ಪೂರ್ವ ಪದದಲ್ಲಿ ಗುಣವಾಚಕವಿರುವ ಸಮಾಸ. ಸಮಾಸಗಳ ವ್ಯಾಖ್ಯಾನಗಳನ್ನು ಒಂದು ಹಂತಕ್ಕೆ ಅರ್ಥ ಮಾಡಿಕೊಂಡ್ರೆ ಈ ಥರ ಪ್ರಶ್ನೆಗಳು ಕೇಳಿದಾಗ ಉತ್ತರ ಸುಲಭ. ಪೂರ್ವ ಪದದಲ್ಲಿ ಗುಣವಾಚಕ, ವಿಶೇಷವಾಗಿ ಸಮಾಸದ ವ್ಯಾಖ್ಯಾನ ಹೇಳುವಾಗ ಅದನ್ನು ಗುಣವಾಚಕ ಅಂತ ಬಳಸಿರೋದಿಲ್ಲ, ವಿಶೇಷಣ ಅಂತ ಬಳಸಿರ್ತಾರೆ. ಗುಣವಾಚಕದ ಒಳಗಡೆ ಬರುವಂಥದ್ದು ವಿಶೇಷಣ. ಹಾಗೆ ಇಲ್ಲಿ ವಿಶೇಷಣ ಅಂತ ಬಳಸಿರ್ತಕ್ಕಂತಹ ಪೂರ್ವಪದ ಇರುವಂತಹ ಸಮಾಸ ಯಾವುದು? ತತ್ಪುರುಷ ಗಮಕ ಕರ್ಮಧಾರಯ ದ್ವಿಗು. ಸರಿಯಾದ ಉತ್ತರ ಕರ್ಮಧಾರಯ ಸಮಾಸ. 58ನೆಯ ಪ್ರಶ್ನೆ, ಆದೇಶ ಸಂಧಿಗೆ ಉದಾಹರಣೆ ಅಲ್ಲದ್ದು. ಪ್ರಶ್ನೆ ಸರಿಯಾಗಿ ಓದ್ಕೊಂಡ್ರೆ ಸರಿಯಾದ ಉತ್ತರ ಸಿಗುತ್ತೆ. ಯಾವುದು ಆದೇಶ ಸಂಧಿಗೆ ಉದಾಹರಣೆ ಅಲ್ಲ? ಬಂಡೆಗಲ್ಲು, ಕಂಬನಿ, ಬೃಹತ್ ಭಾರತ, ಕಳೆಗೊಂದು. ಇಲ್ಲಿ 3 ಆದೇಶ ಸಂಧಿ ಇದ್ದಾವೆ. ಬೃಹತ್ ಭಾರತ ಇದು ಮಾತ್ರ ಆದೇಶ ಸಂಧಿ ಅಲ್ಲ, ಜಸ್ತ್ವ ಸಂಧಿ. ಬೃಹತ್ ಕೂಡಿಸು ಭಾರತ, ಬೃಹತ್ ಭಾರತ, ತಗೆ ದಕಾರ ಬಂತು. ಊಟ ಬಲ್ಲವನಿಗೆ ರೋಗವಿಲ್ಲ, ಇದು ಗಾದೆಯ ಮುಂದಿನ ಅರ್ಧ ಭಾಗ ಕೊಟ್ಟಿದ್ದಾರೆ, ನಾವು ಹಿಂದಿನ ಅರ್ಧ ಭಾಗ ಹಾಕಬೇಕು. ಜಗಳ ಬಲ್ಲವನಿಗೆ ಊಟ ಇಲ್ಲ, ಮಾತು ಬಲ್ಲವನಿಗೂ ರೋಗವಿಲ್ಲ, ಮಾತು ಬಲ್ಲವನಿಗೆ ಊಟವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಲ್ಲಿ ಗಾದೆ ಇರುವಂಥದ್ದು ಹೀಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಆದ್ರಿಂದ ಪೂರ್ವಾರ್ಧ ಏನು ಅಂತ ಕೇಳಿದ್ದಾರೆ, ಉತ್ತರ ಇದು. ಹಾಗೆ 60ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗಿರುವುದು ಯಾವುದು? ವಾಕ್ಯ ಪ್ರಕಾರಗಳಲ್ಲಿ ವಾಕ್ಯ ಪ್ರಭೇದ ಅಂತ ಕರಿತೀವಲ್ಲ, ಅದರ ಪ್ರಕಾರ. ಅವರು ಪುಸ್ತಕವನ್ನು ಓದಿದರು ಆದರೆ ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಪುಸ್ತಕವನ್ನು ಓದುತ್ತಿದ್ದಾರೆಂದು ತಿಳಿದು ಬೇರೆಯ ಮಕ್ಕಳು ಬಂದರು. ಅವರು ಪುಸ್ತಕವನ್ನು ಓದಲಿ. ಈಗ ಇರುವ ಪೈಕಿ 3ನೆಯ ಉತ್ತರ, ಅವರು ಪುಸ್ತಕವನ್ನು ಓದುತ್ತಿದ್ದಾರೆಂದು ತಿಳಿದು ಬೇರೆಯ ಮಕ್ಕಳೂ ಬಂದರು. ಇದು ಸರಿಯಾದ ಉತ್ತರ. ಹಾಗೆ 61ನೆಯ ಪ್ರಶ್ನೆ, ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಯಾರಿಗೆ? ತಂದೆಗೆ. ಪಿತೃಶ್ರೀ ಸಮಾನರಾದ, ತೀರ್ಥರೂಪು ಸಮಾನರಾದ, ತೀರ್ಥರೂಪ ಪೂಜ್ಯ ತಂದೆಯವರಿಗೆ. ಸಾಮಾನ್ಯವಾಗಿ ಪೂಜ್ಯ ತಂದೆಯವರಿಗೆ ತೀರ್ಥರೂಪ ಬಳಸುವಂಥದ್ದು ಸರಿಯಾದ ಉತ್ತರ ತೀರ್ಥರೂಪ. ತೀರ್ಥರೂಪ ಪದದ ಅರ್ಥವೇ ತಂದೆ. ಹಾಗಿದ್ದಾಗ ಪತ್ರ ಬರೆಯುವಾಗ 2 ಸಾರಿ ತೀರ್ಥರೂಪರಾದ ತಂದೆ ಅನ್ನುವಂಥದ್ದು ಅಷ್ಟೊಂದು ಅವಶ್ಯಕತೆ ಇಲ್ಲ. 62ನೇದು, ಅನ್ಯ ಪದ ಅರ್ಥ ಪ್ರಧಾನವಾಗಿರುವ ಸಮಾಸ. ಬೇರೊಂದು ಪದ ಅಥವಾ ಅನ್ಯ ಪದದ ಅರ್ಥವೇ ಪ್ರಧಾನವಾಗಿದ್ರೆ ಅದು ಯಾವ ಸಮಾಸ? ಬಹುವ್ರೀಹಿ ತತ್ಪುರುಷ ದ್ವಿಗು ಗಮಕ. ಸರಿಯಾದ ಉತ್ತರ ಬಹುವ್ರೀಹಿ ಸಮಾಸ. ದಿಗ್ವಿಜಯ ಈ ಸಂಧಿಗೆ ಉದಾಹರಣೆ ಆಗತ್ತೆ, ಮನಸ್ಸಲ್ಲೇ ಬಿಡಿಸಿ ಉತ್ತರ ಹುಡುಕಿ. ಜಸ್ತ್ವ ಶ್ಚುತ್ವ ಅನುನಾಸಿಕ ಆದೇಶ. ಜಸ್ತ್ವ ಶ್ಚುತ್ವ ಅನುನಾಸಿಕ ಆದೇಶ. ಇಲ್ಲಿ ಸರಿಯಾದ ಉತ್ತರ ಜಸ್ತ್ವ. ಇವುಗಳಲ್ಲಿ ವಿರೋಧಾರ್ಥ ಕೊಡದೇ ಇರುವ ಜೋಡು ನುಡಿ ಯಾವುದು? ಸುಖ ದುಃಖ ವಿರುದ್ಧ ಅರ್ಥ ಕೊಡ್ತಾ ಇದೆ. ನೋವು ನಲಿವು ವಿರುದ್ಧ ಅರ್ಥ. ಕಷ್ಟ ಸುಖ ವಿರುದ್ಧ ಅರ್ಥ. ಹಣಕಾಸು ಇದು ಸಮಾನಾರ್ಥ. ಆದ್ದರಿಂದ ಸರಿಯಾದ ಉತ್ತರ ಹಣಕಾಸು.
ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಕಾಲಸೂಚಕ ಪ್ರತ್ಯಯಗಳು 3 ಇದ್ದಾವಲ್ಲ, ಅದರಲ್ಲಿ ಭೂತಕಾಲದ ಯಾವುದು? ಉತ್ತ, ದ, ವ, ಅನು. ಇಲ್ಲಿ ಅನು ಆಖ್ಯಾತ ಪ್ರತ್ಯಯ, ಉಳಿದ 3 ಕಾಲಸೂಚಕ ಪ್ರತ್ಯಯ. ಅದರಲ್ಲಿ ಭೂತಕಾಲದ ಯಾವುದು? ದ. 66ನೇದು, ಇವುಗಳಲ್ಲಿ ಸಂಭಾವನಾರ್ಥಕ ಕ್ರಿಯಾಪದ ತೋರುತ್ತಾನೆ, ತೋರಲಿ, ತೋರಿಯಾನು, ತೋರನು. ಸರಿಯಾದ ಉತ್ತರ ತೋರಿಯಾನು. ಸಕಲರಿಗೂ ಬೇಡಿಕೆಗಳನ್ನು ದೇವರು ಈಡೇರಿಸಲಿ. ವಾಕ್ಯದಲ್ಲಿರುವಂತಹ ಕ್ರಿಯಾಪದ, ಅದರ ರೂಪ ಯಾವುದು? ಪ್ರಶ್ನಾರ್ಥಕ ರೂಪನ, ನಿಷೇಧಾರ್ಥಕನ, ವಿದ್ಯಾರ್ಥಕನ, ಸಂಭಾವನಾರ್ಥಕನ? ಈಡೇರಿಸಲಿ ಎನ್ನುವಂಥದ್ದು ಹಾರೈಕೆ, ಆಶೀರ್ವಾದ ರೂಪದಲ್ಲಿರೋದ್ರಿಂದ ಅದು ವಿದ್ಯಾರ್ಥಕ. 68ನೆಯ ಪ್ರಶ್ನೆ, ಗುಂಪಿಗೆ ಸೇರದ ಪದ ಪೆರ್ಬಂಡೆ, ತಲೆ ಎತ್ತು, ಕೈ ಮುಗಿ, ಕಾಲ್ತೊಳೆ. ಇಲ್ಲಿ ಎಲ್ಲ 3 ಪದಗಳಲ್ಲಿ ಒಂದು ಕ್ರಿಯಾರೂಪ ಕಾಣುತ್ತೆ, ಒಂದರಲ್ಲಿ ವಿಶೇಷಣ ಕಾಣ್ತಾ ಇದೆ. ಅದುವೇ ಪೆರ್ಬಂಡೆ, ಪಿರಿದು ಬಂಡೆ ಪೆರ್ಬಂಡೆ. ಇದು ಕರ್ಮಧಾರಯ. ಸರಿಯಾದ ಉತ್ತರ ಪೆರ್ಬಂಡೆ. ಸರಿ ವಿದ್ಯಾರ್ಥಿಗಳೇ, ನಾವು ಭಾಗ 2 ಈ ರಸಪ್ರಶ್ನೆಯಲ್ಲಿ ಮುಂದೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಿಮ್ಮೆಲ್ಲರ ನಿರೀಕ್ಷೆ ಮುಂದಿನ ಭಾಗದಲ್ಲಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ನಿಮ್ಮ ತಾಳ್ಮೆ ಹಾಗೂ ಆ ಆಸಕ್ತಿ, ಕುತೂಹಲ ಹೀಗೆಯೇ ಮುಂದುವರ್ಕೊಂಡು ಬರಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಂಶಯ ಇದ್ದಲ್ಲಿ, ಗೊಂದಲ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆಲ್ಲರಿಗೂ ಕೂಡ ಉತ್ತರ ಹೇಳುವಂತಹ ಪ್ರಯತ್ನ ಮಾಡ್ತೀನಿ, ನನಗೆ ತಿಳಿದ ಅಲ್ಪಜ್ಞಾನದಲ್ಲಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ.